ಹಲೋ ಕಂದ. ಅದು ಅಮ್ಮ, ಮಕ್ಕಳು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಅಮ್ಮಮ್ಮನ ನೋಡಬೇಕು, ಬೋಡಾ ತಾತ ಜೊತೆ ಆಟ ಆಡಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಸ್ವಲ್ಪ ದಿನ ನಿಮ್ಮ ಮನೆಗೆ ಕಳಿಸ್ಕೊಡ್ಬೋದಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ನಿಜನಾ? ನೋಡ್ದ್ಯಾ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನೀವೇ ನನ್ನ ಮಾತು ಕೇಳೋದಿಲ್ಲ, ಅವ್ರನ್ನ ಕಳ್ಸ್ಕೊಡಲ್ಲ ಅಂತೀಯ. ಅಮ್ಮ, ಸ್ವಲ್ಪ ದಿನ ಅಲ್ಲೇ ಇರಲಿ, ಅಲ್ಲಿಂದನೇ ಸ್ಕೂಲಿಗೆ ಕಳಿಸು. ನಿನಗೂ ಕಂಪ್ನಿ ಸಿಗುತ್ತೆ, ಅಪ್ಪಗೂ ಕಂಪ್ನಿ ಸಿಕ್ತಂಗಾಗತ್ತೆ. ಓ ಡೆಫಿನೆಟ್ಲಿ ಕಣೆ. ನೀನು ಮಕ್ಕಳನ್ನ ಇಲ್ಲಿ ಕಳಿಸ್ಕೊಡು. ನನ್ನ ಮೊಮ್ಮಕ್ಕಳ ಮನೆ ಇದು, ಅವ್ರು ಎಷ್ಟು ದಿವಸ ಬೇಕಾದರೂ ಇಲ್ಲಿರಲಿ. ಓಕೆನಾ? ಥ್ಯಾಂಕ್ ಯು ಮಾ. ಹೌದು, ನನಗೊಂದು ಕ್ವೆಶ್ಚನ್ನು, ಓಕೆನಾ? ಇಷ್ಟು ದಿವಸ ಕಳಿಸೆ ಅಂದ್ರು ಕಳಿಸಲ್ಲ ಅಂತಿದ್ದವಳು ಈಗ ದಿಢೀರಂತ ಮಕ್ಕಳನ್ನ ಕಳಿಸ್ತೀನಿ ಅಂತಿದ್ಯಲ್ಲ, ಏನು ಆಶ್ಚರ್ಯ ಇದು? ಏನಕ್ಕೆ ಕೇಳಿದೆ ಅಂದರೆ, ನಿಮ್ಮ ಅಪ್ಪನ ಮಗಳು ನೀನು, ಸ್ಟ್ರಿಕ್ಟ್ ಆಫೀಸರು, ಇಷ್ಟು ಈಸಿಯಾಗಿ ಒಪ್ಕೊಂಡಿದ್ಯಲ್ಲ, ಅದಕ್ಕೆ ಕೇಳಿದೆ. ಹೇಳಿದ್ನಲ್ಲಮ್ಮ, ಅವರು ತುಂಬಾ ಹಠ ಮಾಡ್ತಿದ್ರು, ಅದಕ್ಕೆ. ಅನ್ಕೊಂಡೆ ಹೀಗೇನೋ ಆಗಿರುತ್ತೆ ಅಂತ. ಇಲ್ಲಾದ್ರೆ ನೀನೆಲ್ಲಿ ಕಳಿಸ್ತೀಯ? ನಾನು ಅವ್ರಿಗೋಸ್ಕರ ಕಾಯ್ತಾ ಇರ್ತೀನಿ, ನಾವೆಲ್ಲರೂ ಸೇರಿ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಕಂದ, ಆಮೇಲೆ ನೀನು ಬರ್ತೀಯ ಅಲ್ವಾ? ಅಮ್ಮ, ನಾನು ಬರೋದಕ್ಕಾಗಲ್ಲ, ನಂಗೆ ಕೆಲಸ ಇದೆ. ನಾನು ಮಕ್ಕಳನ್ನ ಕಳಿಸ್ಕೊಡ್ತೀನಿ. ಸರಿ, ನೀನು ನಿನ್ನ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಬಾ. ಫಸ್ಟ್ ಮಕ್ಕಳನ್ನ ಕಳಿಸ್ಕೊಟ್ಬಿಡು, ಓಕೆನಾ? ಬಾಯ್ ಬಾಯ್. ಮಕ್ಕಳು ಬರ್ತಾ ಇದ್ದಾರೆ, ಹೊಸ ಹೊಸ ರೆಸಿಪಿ ನೋಡುವ. ಒಂದು ಕಡೆ ಟೆನ್ಷನ್ ಕಮ್ಮಿ ಆಯಿತು ಅಲ್ವಾ? ಮಕ್ಕಳು ನಾನು ಪಡೋ ನೋವು ನೋಡಲ್ಲ, ನಂಗಷ್ಟೇ ಸಾಕು. ಯಾಕರೆ ಮಕ್ಕಳು ವಾಪಸ್ ಬರೋಡೆ ನೀವು ಸರಿ ಹೋಗ್ತೀರಾ, ಆ ನಂಬಿಕೆ ಇಡೋಣ. ಬನ್ನಿ. ಸರಿ ಗಲಾಟೆ ಮಾಡಬೇಡಿ, ಎಷ್ಟೆಲ್ಲ ಹೇಳಿದ್ದೀನಿ. ಮಮ್ಮಿ ನೋಡಿ ಮಮ್ಮಿ. ಸರಿ ಆಯ್ತು. ಇದು ಅಮ್ಮಮ್ಮ ಕಾಲ್ ಮಾಡಿದ್ರು. ತಾತನು ಮತ್ತೆ ಅಮ್ಮ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದಾರಂತೆ. ಸೊ ಸ್ವಲ್ಪ ದಿನ ಕಳಿಸ್ಕೊಡಿ ಅಂತ ಹೇಳಿದ್ರು. ಹೋಗ್ತೀರಾ? ಇಲ್ಲ ಅಮ್ಮ, ನಾವು ಅಮ್ಮಮ್ಮನ ಮನೆಗೆ ಹೋದ್ರೆ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಅದಕ್ಕೆ ನಾವು ಅಮ್ಮಮ್ಮನ ಮನೆಗೆ ಹೋಗಲ್ಲ. ಹೌದಾ? ಹಾಗಿದ್ರೆ ನಿಮ್ಮಿಬ್ಬರಿಗೆ ಅಮ್ಮಮ್ಮ ಮತ್ತೆ ಬೋಡ ತಾತ ನೋಡೋಕೆ ಇಷ್ಟ ಇಲ್ಲ ಅಂದಂಗೆ ಆಯಿತು. ಆಯ್ತು ಬಿಡು, ನಾನೇನು ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಮೊಮ್ಮಕ್ಕಳಿಗೆ ನಿಮ್ಮ ಮನೆಗೆ ಬರೋಕ್ಕೆ ಇಷ್ಟ ಇಲ್ವಂತೆ, ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ವಂತೆ. ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅಯ್ಯೋ ಚಿಕ್ಕಿ, ಬೇಡ ಚಿಕ್ಕಿ, ಅವರು ಬೇಜಾರು ಮಾಡ್ಕೋತಾರೆ. ಅದರಲ್ಲಿ ಅಮ್ಮಮ್ಮ ಒಂದು ತುಂಬಾ ಬೇಜಾರು ಮಾಡ್ಕೋತಾರೆ. ಹೌದಾ? ಹಾಗಿದ್ರೆ ಇವಾಗ ಏನು ಮಾಡ್ತೀರಪ್ಪ? ಅಮ್ಮ, ನಾವು ಹೋಗ್ತೀವಿ. ಹ್ಞೂ ಮಮ್ಮಿ, ನಾವು ಹೋಗ್ತೀವಿ. ಗುಡ್. ಆದರೆ ಒಂದು ಕಂಡೀಷನ್, ಅಲ್ಲಿ ಹೋದ್ಮೇಲೆ ಅವ್ರು ಹೇಳ್ದಾಗ ಕೇಳಬೇಕು. ಅವ್ರಿಗೆ ಜಾಸ್ತಿ ತೊಂದರೆ ಕೊಡಬಾರ್ದು, ಸರಿನಾ? ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಆಟ ಆಡೋದ್ರ ಜೊತೆ ಓದ್ತಾನೂ ಇರಬೇಕು. ಅದನ್ನು ಮಾತ್ರ ಮಿಸ್ ಮಾಡಬಾರ್ದು. ಹಾಂ, ಸರಿ ಅಮ್ಮ. ನೀವು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ನಾನು ಕ್ಲಾಸ್ ಟೀಚರ್ ಹತ್ರ ಕೇಳಿ ತಿಳ್ಕೊತೀನಿ. ಅಲ್ಲಿಗೆ ಹೋದ್ರು ಬಿಡಲ್ವಾ? ನೀವೆಲ್ಲಿಗೆ ಹೋದ್ರೂ ಬಿಡಲ್ಲ. ನೀವೇನೇ ಮಾಡಿದ್ರು ಎಲ್ಲ ಇನ್ಫಾರ್ಮೇಷನ್ಸು ಅವ್ರಿಗೆ ಬರುತ್ತೆ. ಸರಿ ಆಯಿತು. ಅಲ್ಲಿಗೆ ಹೋದ್ಮೇಲೆ ಒಳ್ಳೆ ಮಕ್ಳ ಥರ ಇರಬೇಕು, ಹಠ ಮಾಡಬಾರ್ದು, ಸರಿನಾ? ಸರಿ ಚಿಕ್ಕಿ. ಓಕೆ ರೆಡಿ ಆಗಿ